ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಬಿದಿಗೆ ತಿಥಿ, ಮೃಗಶಿರ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಹಾಸನದಲ್ಲಿ ಸಿದ್ದು ಡಿಕೆಶಿ ಪವರ್ ಶೋ. ಒಂದೇ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ ಸಿಎಂ ಡಿಸಿಎಂ. ನಾಯಕತ್ವ ಬದಲಾವಣೆ ಗಾಳಿ ನಡುವೆ ವೇದಿಕೆಗೆ ಕೈಕೈ ಹಿಡಿದು ಬಂದ ಸಿಎಂ ಹಾಗೂ ಡಿಸಿಎಂ ಜೋಡಿ. ಹಾಸನದಿಂದ ಬಂತು ಸರ್ಕಾರ ಸ್ಥಿರ, ನಾವು ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶ. ಧಾರವಾಡದಲ್ಲಿ ದಾರುಣ ದುರಂತ, ರಸ್ತೆ ವಿಭಜಕಕ್ಕೆ ಗುದ್ದಿ ಭೀಕರ ಅಪಘಾತ, ಹೊತ್ತಿ ಉರಿದ ಕಾರು. ಸುಟ್ಟು ಕರಕಲಾದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾಲಿಮಠ. ಕಾರಿನಲ್ಲಿಯೇ ದಹನಗೊಂಡು ದಾರುಣ ಅಂತ್ಯ ಕಂಡಿದ್ದಾರೆ. ಸಿಎಂಗೆ ನಾಟಿಕೋಳಿ ಮೇಲೆ ಇರೋ ಪ್ರೀತಿ ಜನರ ಮೇಲೆ ಇಲ್ಲ ಎಂದು ಸಿಡಿದ ಸಿಟಿ ರವಿ. ಸನಾತನ ಧರ್ಮವನ್ನು ಡೆಂಗು ಮಲೇರಿಯಾಗೆ ಹೋಲಿಸಿದ ಡಿಎಂಕೆಯನ್ನು ಮೈತ್ರಿಯಿಂದ ಹೊರಗೆ ಹಾಕಿ ಮಸೂದೆ ಮಂಡಿಸಿ ನಾವು ಚರ್ಚೆ ಮಾಡುತ್ತೇವೆ ಎಂದು ಗರಂ ಆದ ಸಿಟಿ ರವಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಜೋರಾಗಿರುವ ನಡುವೆಯೇ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಆಸೆಯನ್ನು ಸ್ಪಷ್ಟಪಡಿಸಿದ್ದಾರೆ. ನನಗೂ ಸಿಎಂ ಆಗಬೇಕು ಎನ್ನುವ ಆಸೆ ಇದೆ. ಆಸೆ ಎಲ್ಲರಿಗೂ ಇರೋದು ಸಹಜ, ಆದರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದು ಅವರು ಹೇಳಿದ್ದಾರೆ. ಪಕ್ಷದೊಳಗೆ ಎಲ್ಲರೂ ಒಗ್ಗಟ್ಟಾಗಿದ್ದು ಯಾವುದೇ ಗೊಂದಲ ಇಲ್ಲ ಎಂಬುದನ್ನು ಗುಂಡೂರಾವ್ ತಿಳಿಸಿದರು. ಹುದ್ದೆ ಗೌರವಗಳ ವಿಷಯದಲ್ಲಿ ವೈಯಕ್ತಿಕ ಮಹತ್ವಾಕಾಂಕ್ಷೆ ಸಹಜವಾದರೂ ಪಕ್ಷದ ಶಿಸ್ತು ಮತ್ತು ನಿರ್ಧಾರ ಪ್ರಾಮುಖ್ಯ ಎಂಬ ಸಂದೇಶವನ್ನು ಅವರು ನೀಡಿದಂತಾಗಿದೆ. ಈ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಅದು ಈ ಹೊಸ ಚರ್ಚೆ ನೀವು ಶುರು ಮಾಡ್ತಾ ಇದ್ದೀರಾ? ಇದು ನೋಡಿ, ಎಲ್ಲರೂ ಹೇಳುವಂಥದ್ದೇನೋ ನಮ್ಮ ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಒಪ್ಕೊಳ್ಳುವಂತ ತಯಾರಾಗಿರುವಂಥದ್ದು. ಎಲ್ಲರೂ ಹೈಕಮಾಂಡ್ ತೀರ್ಮಾನ ಇದು ಅಂತಿಮ ಈ ವಿಚಾರದಲ್ಲಿ, ಆಯ್ತಾ? ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನಮ್ಮ ಶಿವಕುಮಾರ್ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಇನ್ನೇನು ಅದ್ರ ಬಗ್ಗೆ ಚರ್ಚೆ ಏನು? ನಾವು ನೋಡಪ್ಪ, ಅದು ನೋಡಿ, ಆ ವಿಷಯಕ್ಕೆ ಸುಮ್ಮನೆ ನಮ್ಮನ್ನ ಎಳೆದು ತರಬೇಡಿ, ಆಯ್ತಾ? ಇವತ್ತು ನಾವೆಲ್ಲ ಒಂದಾಗಿ ಚೆನ್ನಾಗಿ ಹೋಗ್ತಾ ಇದ್ದೀವಿ, ಯಾವುದೇ ಸಮಸ್ಯೆ ಇಲ್ಲ. ಏನೇ ನೀವು ತಿಳ್ಕೊಳ್ಳಿ ಅನ್ಕೊಳ್ಳಿ, ಒಂದು ಎಲ್ಲೂ ಕೂಡ CM ಡೆಪ್ಟಿ CM ನಮ್ಮ ಲೀಡರ್ಸ್ ಮಧ್ಯೆ ಒಂದು ಕೂಡ ಕೆಲಸ ಕಾರ್ಯಗಳಲ್ಲಿ ಡಿಫ್ರೆನ್ಸಸ್ ಇಲ್ಲ, ಯಾವ್ದ್ರಲ್ಲೂ ಇಲ್ಲ. ಆಸೆ ಎಲ್ರಿಗೂ ಇರ್ತದ್ರಿ, ಆಸೆ ಇರೋದಿಲ್ಲ ಅಂತಲ್ಲ. ಆ ಸಮಯ ಸಂದರ್ಭ ಬಂದಾಗ ನೋಡೋಣ, ಈಗ ಯಾಕೆ ಸುಮ್ಮನೆ. ನೋಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದ್ಮೇಲೆ ಮುಗೀತಲ್ಲ, ಆಯ್ತು. ಮೈಸೂರಿನ ಹುಣಸೂರು ತಾಲೂಕಿನ ಹೊಸರಾಮನಹಳ್ಳಿ ಗ್ರಾಮದಲ್ಲಿ 9 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ ಆರೋಪದ ಮೇಲೆ 46 ವರ್ಷದ ಲೋಕೇಶ್ ಎಂಬವನನ್ನು ಗ್ರಾಮಸ್ಥರು ಹಿಡಿದು ಥಳಿಸಿರುವ ಘಟನೆ ನಡೆದಿದೆ. ಡಿಸೆಂಬರ್ 3ರಂದು ಬಾಲಕಿಗೆ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಬಾಲಕಿಯ ಪೋಷಕರು ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ವಿಷಯ ತಿಳಿದ ಬಳಿಕ ಲೋಕೇಶ್ ಸ್ವಯಂ ಪೊಲೀಸರಿಗೆ ಶರಣಾಗಲು ಬರುತ್ತಿದ್ದಾಗ ಆಕ್ರೋಶಗೊಂಡ ಗ್ರಾಮಸ್ಥರು ಅವನಿಗೆ ಧರ್ಮದೇಟು ನೀಡಿದ್ದಾರೆ. ನಂತರ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ಮಕ್ಕಳ ಸಂರಕ್ಷಣಾ ಕಾನೂನು ಮತ್ತು ಪೋಕ್ಸೋ ವಿಧಿಗಳಡಿ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ತಾಳ್ಮೆ ಫಸ್ಟ್ ಅಲ್ಲಿ ಹೋಗಿ ಮಾತಾಡವ. ಅದೇನ್ ಕಾನೂನು ಪ್ರಶ್ನೆ ಏನೈತೆ
ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಒಟ್ಟಾಗಿ ಭಾಗವಹಿಸಿದ ಕಾರ್ಯಕ್ರಮವು ನಾಯಕತ್ವ ಜಟಾಪಟಿ ನಡುವೆಯೂ ಸರ್ಕಾರದ ಒಳೊಗ್ಗಟ್ಟಿನ ದೃಢ ಸಂದೇಶ ನೀಡಿತು. ಒಂದೇ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ ಇಬ್ಬರು ನಾಯಕರು ಹಾಸನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮೈದಾನದಲ್ಲಿ ನಡೆದ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶದವರೆಗೆ ಜೊತೆಯಾಗಿ ನಡೆದು ಸರ್ಕಾರ ಸ್ಥಿರ ಸಮನ್ವಯತೆಯಿಂದ ಕೆಲಸ ಮಾಡುತ್ತಿದೆ ಎಂದು ಸಾರ್ವಜನಿಕರಿಗೆ ಸಂದೇಶ ರವಾನಿಸಿದರು. ವೇದಿಕೆಗೆ ಕೈಕೈ ಹಿಡಿದು ಬಂದ ಸಿಎಂ ಹಾಗೂ ಡಿಸಿಎಂ ಜೋಡಿ ಪಕ್ಷದೊಳಗಿನ ಊಹಾಪೋಹಗಳಿಗೆ ತೆರೆದ ವೇದಿಕೆಯಲ್ಲಿ ಉತ್ತರ ನೀಡಿದಂತಾಯಿತು. ಈ ಕಾರ್ಯಕ್ರಮ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಜೋರಾಗಿರುವ ವೇಳೆಯಲ್ಲಿ ಸರ್ಕಾರದ ಏಕತೆಯ ಪ್ರದರ್ಶನಕ್ಕೆ ಹಾಸನವೇ ಸಾಕ್ಷಿಯಾದರು. ಇದೊಂದು ಗಾಡಿ ಸ್ವಲ್ಪ ಸೈಡ್ ಮೊಬೈಲ್ ದರ್ಶನ ಹಾಸನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮೈದಾನದಲ್ಲಿ ನಡೆದ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶದಲ್ಲಿ ಸಕಲೇಶಪುರದ ಶಾಸಕ ಸಿಮೆಂಟ್ ಮಂಜು ಅವರು ಜಿಲ್ಲೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರ ಕಾರ್ಯವೈಖರಿಗೆ ಶ್ಲಾಘನೆ ಸಲ್ಲಿಸಿದರು. ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುವುದಿಲ್ಲ, ಸಚಿವರ ಕಾರ್ಯಕ್ಷಮತೆ ಶ್ಲಾಘನೀಯ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಳೆಯಿಂದ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವುದನ್ನು ಉಲ್ಲೇಖಿಸಿ ರೈತರಿಗೆ ತಕ್ಷಣ ಪರಿಹಾರ ಒದಗಿಸಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರದ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಮತ್ತು ಸಾರ್ವಜನಿಕ ಸೇವೆಗಳ ಬಲಪಡಿಸುವ ಕುರಿತು ಚರ್ಚೆ ನಡೆಯಿತು. ಹಾಸನ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಕ್ರಾಂತಿಯನ್ನೇ ಮಾಡ್ತಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸಾಹೇಬ್ರೆ, ಹಿರಿಯರು ನಮ್ಮ ಸಮುದಾಯದ ಮುಖಂಡರಾದಂತಹ ಮಹದೇವಪ್ಪ ಸಾಹೇಬ್ರೆ, ಜಮೀರ್ ಅಹಮದ್ ಅವರೇ, ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ಅದೇ ರೀತಿಯಲ್ಲಿ ಶಿವಲಿಂಗೇಗೌಡರು, ನಮ್ಮ ಜಿಲ್ಲೆಯ ಹಿರಿಯ ಶಾಸಕರು, ಶ್ರೇಯಸ್ ಪಾಟೀಲ್ರು, ಯುವಕರು, ಸಂಸದರು, ಸುರೇಶ್ ಅಣ್ಣನವರೇ, ಬಾಲಕೃಷ್ಣಣ್ಣನವರೇ, ನಾನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉಸ್ತುವಾರಿ ಸಚಿವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಬಂದು ಕಡಿಮೆ ಅವಧಿಯಲ್ಲೇ ನನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಪೂರ್ಣ ಸಮಸ್ಯೆ ಬಗ್ಗೆ ಅವರು ಒಂದು ರೀತಿ ಗಮನ ಹರಿಸಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ನೀರಾವರಿ ಮೂಲಗಳಿರ್ತಕ್ಕಂಥದ್ದು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಇಷ್ಟೆಲ್ಲ ಮೂಲಗಳಿದ್ರು ಕೂಡ ನಾಲೆಗಳನ್ನ ದುರಸ್ತೀಕರಣ ಆಗದಲ್ಲೇ ಇವತ್ತು ರೈತರಿಗೆ ಸರಿಯಾದ ರೀತಿಯಲ್ಲಿ ನೀರು ಹೋಗ್ತಾ ಇಲ್ಲ. ಇದನ್ನ ನಾನು ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದಿದ್ದೆ. ಕಡಿಮೆ ಅವಧಿಯಲ್ಲೇ ಇಷ್ಟೊಂದು ಜಿಲ್ಲೆಯ ಎಲ್ಲ ಸಮಸ್ಯೆಗಳನ್ನು ಕೂಡ ಅರ್ಥವನ್ನ ಮಾಡ್ಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗೆ ಗಮನಕ್ಕೆ ತಂದಿರೋದಕ್ಕೆ ನಿಜವಾಗ್ಲೂ ಸರ್ ಧನ್ಯವಾದನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಚಿವರು ತುರ್ತಾಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾನು ಮೊನ್ನೆ ನನ್ನ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಹಕ್ಕುಪತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳಿದೆ ಸಚಿವರೇ ಈ ರೀತಿ ಹಕ್ಕುಪತ್ರ ಸಮಸ್ಯೆ, ಆಗ್ಲೇ ಅವ್ರ PA ಇಂದ ಫೋನ್ ಮಾಡಿಸಿ ತಹಸೀಲ್ದಾರ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಡಿಸಿ ಇಮಿಡಿಯೇಟ್ ಹಕ್ಕುಪತ್ರನ ಕೊಡಿಸ್ಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರು. ನಾವು ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯನ ಖಂಡಿತವಾಗ್ಲೂ ಕೂಡ ನಾವು ಮಾಡಲ್ಲ. ಖಂಡಿತವಾಗ್ಲೂ ಕೂಡ ಮಾನ್ಯ ಏನು ಕಂದಾಯ ಇಲಾಖೆಗೆ ಉತ್ತಮವಾದ ವ್ಯಕ್ತಿಯನ್ನ ಸಚಿವರಾಗಿ ಮಾಡಿದಿರಾ, ಇದರಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಬಿಟ್ರೆ ಬೇರೆ ಯಾವುದೋ ವೈಯಕ್ತಿಕ ಇಲ್ಲ. ಖಂಡಿತವಾಗ್ಲೂ ಕೂಡ ಕಂದಾಯ ಇಲಾಖೆಯಿಂದ
ಹಲವಾರು ಸೇವೆಗಳನ್ನ ಈ ದಿನ ಕೊಡ್ತಾ ಇದ್ದೀರಾ. ನಿಮಗೂ ಮತ್ತೆ ನಿಮ್ಮ ಸಚಿವರ ಎಲ್ಲ ಸಚಿವರಿಗೂ ಕೂಡ ಅನಂತ ಧನ್ಯವಾದ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ದಯವಿಟ್ಟು ನೀರಾವರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಆದಷ್ಟು ಬೇಗ ಈ ಚಾನೆಲ್ನ ದುರಸ್ತಿ ಮಾಡೋದ್ರ ಮುಖಾಂತರ, ಮತ್ತೆ ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗಿ ರೈತರುಗಳಿಗೆ, ಬೆಳೆಗಾರರಿಗೆ ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಣಸಿರ್ಬೋದು, ಜೋಳ ಇರ್ಬೋದು. ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಸರ್ಕಲ್ನಲ್ಲಿ ಬೈಕ್ ಸವಾರನೊಬ್ಬ ಅಲ್ಪ ಅಂತರದಲ್ಲಿ ಅಪಾಯದಿಂದ ಪಾರಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಗೊಂಡಿದೆ. ವೇಗವಾಗಿ ಬಂದ ಕಾರೊಂದು ಬೈಕ್ಗೆ ತಾಗಿಸಿಕೊಂಡು ಹೋಗಿದ್ದು, ಪರಿಣಾಮವಾಗಿ ಬೈಕ್ ಸವಾರ ರಸ್ತೆ ಮೇಲೆ ಕೆಳಗೆ ಬಿದ್ದಿದ್ದಾನೆ. ಅದೃಷ್ಟವಶಾತ್ ಗಂಭೀರ ಗಾಯಗಳು ತಪ್ಪಿದ್ದು ದೊಡ್ಡ ಅಪಾಯ ಜಸ್ಟ್ ಮಿಸ್ ಆಗಿದೆ. ಸ್ಥಳೀಯರು ತಕ್ಷಣ ಸಹಾಯಕ್ಕೆ ಧಾವಿಸಿ ಸವಾರನನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದರು. ಕಾರು ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣವೆಂದು ಶಂಕಿಸಲಾಗಿದೆ. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಟ್ರಾಫಿಕ್ ನಿಯಮ ಪಾಲನೆ ಮತ್ತು ವೇಗ ನಿಯಂತ್ರಣದ ಅಗತ್ಯತೆ ಕುರಿತು ಜಾಗೃತಿ ಮೂಡಿಸಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ರೈತರ ಪರ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಸಿಟಿ ರವಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸಿಎಂ ಜನರ ಸಂಕಷ್ಟಕ್ಕಿಂತ ನಾಟಿ ಕೋಳಿಗೆ ಹೆಚ್ಚು ಪ್ರೀತಿ ತೋರಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ ಅವರು, ವನ್ಯಜೀವಿ ದಾಳಿಯಿಂದ ಸಂತ್ರಸ್ತರಾದ ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆಗಾರರ ಗಂಭೀರ ಸಂಕಷ್ಟವನ್ನು ಸರ್ಕಾರ ಗಮನಿಸಿಲ್ಲವೆಂದು ಟೀಕಿಸಿದರು. ಸನಾತನ ಧರ್ಮವನ್ನು ಡೆಂಗು ಮಲೇರಿಯಾಗೆ ಹೋಲಿಸಿದ ಡಿಎಂಕೆಯನ್ನು ಮೈತ್ರಿಯಿಂದ ಹೊರಗೆ ಹಾಕಿ ಮಸೂದೆ ಮಂಡಿಸಿ ನಾವು ಚರ್ಚೆ ಮಾಡುತ್ತೇವೆ. ದ್ವೇಷದಲ್ಲಿ ಹುಟ್ಟಿರೋ ಮತಗ್ರಂಥಗಳನ್ನು ನಿಷೇಧಿಸಲಿ, ದಮ್ ಇದ್ರೆ ಮಾಡಲಿ, ಮಾಡಲ್ಲ ಇವರು ಹೇಡಿಗಳು. ಮತಗ್ರಂಥಗಳ ಹೆಸರಲ್ಲಿ ಎಷ್ಟು ಭಯೋತ್ಪಾದನೆ ನಡೆದಿದೆ. ಎಳೆ ಮಕ್ಕಳಿಗೆ ದ್ವೇಷ ಕಲಿಸುತ್ತಿದ್ದಾರೆ. ಧಾರ್ಮಿಕ ಗ್ರಂಥಗಳ ಹೆಸರಿನಲ್ಲಿ ನಡೆಯುತ್ತಿರುವ ಅತಿವಾದಿ ಚಟುವಟಿಕೆಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಇಲ್ಲಿ 5ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಹೋರಾಟ ಮಾಡಿದ್ದೇವೆ. ಉದ್ದೇಶ ಇಷ್ಟೇನೆ, ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಕಿವಿ ಕೊಡಿ, ಮೆಕ್ಕೆಜೋಳ ಬೆಳೆದವರ ರೈತರ ಸಂಕಷ್ಟವನ್ನು ಕಣ್ಣಾರೆ ನೋಡಿ, ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥವರಿಗೆ ₹1 ಕೋಟಿ ಪರಿಹಾರ ಕೊಡಿ. ಈ ರೀತಿ 10 ಹಲವು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಸರ್ಕಾರ ರೈತರ ಪಾಲಿಗೆ ಬದುಕಿದ್ದು ಸತ್ತಂಗಾಗಿದೆ. ಇವರಿಗೆ ನಾಟಿ ಕೋಳಿ ಮೇಲೆ ಇರೋ ಆಸೆ ರಾಜ್ಯದ ಜನರ ಮೇಲೆ, ಜನರ ಬದುಕಿನ ಭವಿಷ್ಯದ ಮೇಲೆ ಕಾಳಜಿ ಇಲ್ಲ. ಅದಕ್ಕಾಗಿಯೇ ಇವರನ್ನ ಎಚ್ಚರಿಸೋದಕ್ಕೆ ಹೋರಾಟದ ಮೂಲಕ ಎಚ್ಚರಿಸಿದ್ದೇವೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನೊಳಗೂ ಕೂಡ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ರೈತರ ಪರವಾಗಿ ಧ್ವನಿ ಎತ್ತ. ಆ ಮಸೂದೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಕೆಲವು ವಿಷಯಗಳನ್ನು ಅಲ್ಲೇ ಮಾತಾಡೋದು ಸೂಕ್ತ. ಆ ಮಸೂದೆಯನ್ನು ವಿವರವಾಗಿ ಚರ್ಚಿಸ್ತೀವಿ. ಇವರ ಮೊದಲು ಇಂಡಿಯಾ ಅಲಯನ್ಸ್ನಿಂದ DMKನ ಹೊರಗಾಕಲಿ. ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದಂಥ DMK ಜೊತೆಗೆ ಇವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಆ ಮೈತ್ರಿ ಮಾಡ್ಕೊಂಡವರಿಗೆ ಮಸೂದೆ ತರೋ ನೈತಿಕತೆ ಏನಿದೆ? ಮೊದಲು ಇಂಡಿಯಾ ಅಲಯನ್ಸ್ನಿಂದ DMKನ ಹೊರಗೆ ಹಾಕಿ ಆಮೇಲೆ ಮಸೂದೆ ಮಂಡಿಸ್ತೀವಿ. ನಾವು ಅಲ್ಲಿ ಚರ್ಚೆ ಮಾಡ್ತೀವಿ. ಕೆಲವು ನೋಡಿ, ನಾವು ಕೆಲವನ್ನ ಇಲ್ಲಿ ಚರ್ಚೆ ಮಾಡಿದ್ರೆ ಸೂಕ್ತ ಇರೋದಿಲ್ಲ. ಆಧಾರ ಸಹಿತವಾಗಿ ನಾವಲ್ಲಿ ಚರ್ಚೆ ಮಾಡ್ತೀವಿ. ಇವ್ರಿಗೆ ತಾಕತ್ತಿದ್ರೆ ದ್ವೇಷವನ್ನೇ ಹುಟ್ಟಿರ್ತಕ್ಕಂಥ ಮತಗಳನ್ನು ನಿಷೇಧಿಸ್ತೀವಿ, ಮತಗ್ರಂಥಗಳನ್ನು ನಿಷೇಧಿಸ್ತೀವಿ. ಆ ಮತಗ್ರಂಥಗಳ ಹೆಸರಿನಲ್ಲಿ ಎಷ್ಟು ಭಯೋತ್ಪಾದನೆ ನಡೀತಾ ಇದೆ. ಆ ಮತಗ್ರಂಥಗಳ ಹೆಸರಿನಲ್ಲಿ ಯಾವ ರೀತಿ ದ್ವೇಷವನ್ನು ಎಳೆ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಇದೆಲ್ಲವನ್ನು ವಿವರವಾಗಿ ಬಿಚ್ಚಿಡ್ತೀವಿ. ಇವ್ರಿಗೆ ದಮ್ಮಿದ್ರೆ ಆ ಮತಗಳನ್ನು ನಿಷೇಧಿಸಿ ತೋರಿಸ್ತೀವಿ. ಅಲ್ಲ, ನಿಮಗೇನಿಲ್ಲ, ಮಾಡಬೇಕಲ್ಲ, ಅನುಷ್ಠಾನ ಮಾಡಬೇಕಲ್ಲ. ಅದು ಆಧಾರ ಸಹಿತ ನಿರೂಪಿಸಿದ ಮೇಲೆ ಇವ್ರಿಗೆ ಅದನ್ನು ನಿಷೇಧ ಮಾಡಬೇಕಲ್ಲ. ಅದನ್ನು ಹೇಳ್ಕೊಡೋವನ್ನು ಒದ್ದು ಒಳಗೆ ಹಾಕ್ಬೇಕಲ್ಲ. ಎಳೆ ಮಕ್ಕಳನ್ನೇ ಭಯೋತ್ಪಾದಕರನ್ನ ತಯಾರು ಮಾಡೋರನ್ನ ಒದ್ದು ಒಳಗೆ ಹಾಕ್ಬೇಕಲ್ಲ. ಒಳಗೆ ಹಾಕಿದ್ರೆ ಇವ್ರಿಗೆ ದಮ್ ಇದೆ ಅಂತ ಹೇಳಿ, ಇಲ್ಲದೆ ಇದ್ರೆ ಇವ್ರಿಗೆ ದಮ್ ಇಲ್ಲ, ಬರೀ ಹೇಡಿಗಳು ಅಂತ ಅರ್ಥ ಆಗುತ್ತೆ. ಚಿಕ್ಕಮಗಳೂರಿನಲ್ಲಿ ನಡೆದ ರೈತರ ಪ್ರತಿಭಟನೆಯಲ್ಲಿ ಸಿಟಿ ರವಿ ಸರ್ಕಾರದ ನಿರ್ಲಕ್ಷ್ಯವನ್ನು ತೀವ್ರವಾಗಿ ಪ್ರಶ್ನಿಸಿದರು. ಇಡೀ ದೇಶದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿರುವುದು ದುರಾದೃಷ್ಟಕರ ಎಂದು ಅವರು ವಿಷಾದಿಸಿದರು. ಪ್ರಾಮಾಣಿಕ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆಗೆ ತಳ್ಳಲ್ಪಡುತ್ತಿರುವ ಸ್ಥಿತಿ ಗಂಭೀರವೆಂದರು. ಮಲೆನಾಡಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು, ಅರಣ್ಯ ಇಲಾಖೆಯ ನಿಲುವು ರೈತರ ಸಂಕಷ್ಟವನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ ಎಂದು ಟೀಕಿಸಿದರು. ಕೇಂದ್ರ ಸರ್ಕಾರ ಕಬ್ಬಿಗೆ FRP ನಿಗದಿ ಮಾಡಿದರೂ
ರಾಜ್ಯದ ಕಾರ್ಖಾನೆಗಳು ಕೇವಲ 2,700 ರೂಪಾಯಿ ಮಾತ್ರ ನೀಡುತ್ತಿರುವುದು ಸ್ಪಷ್ಟ ಅನ್ಯಾಯ ಎಂದರು. ರೈತರು ಎದುರಿಸುತ್ತಿರುವ ಅನ್ಯಾಯವನ್ನು ತಡೆಯಲು ಸರ್ಕಾರವೇ ಮುಂದಾಗಬೇಕು. ರೈತರು ಹೋರಾಟ ನಡೆಸಿಯೇ ನ್ಯಾಯ ಪಡೆಯಬೇಕು ಎಂಬ ಪ್ರಶ್ನೆಯನ್ನು ರವಿ ಸರ್ಕಾರದ ಮುಂದೆ ಇಟ್ಟರು. ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನ ಇಡೀ ದೇಶಕ್ಕೆ. ಸರ್ಕಾರಿ ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಮಲೆನಾಡು ಭಾಗಕ್ಕೆ ಹರ್ತಾಳ ಹಾಲಪ್ಪನವರು ಹೇಳಿದಂತೆ ಕಾಡು ಪ್ರಾಣಿಗಳ ಹಾವಳಿ, ಅರಣ್ಯ ಇಲಾಖೆಯ ಕಾಟ, ಒಟ್ಟೊಪ್ಪಿಸುವಂತ ಕಾಟ, ನಮ್ಮ CND ಲ್ಯಾಂಡ್ ಅನ್ನು ಕೂಡ ಅರಣ್ಯ ಇಲಾಖೆ ಹೆಸರಿಗೆ ವರ್ಗಾಯಿಸುವಂತ ಸಂಚು. ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದೆ. 3,550 ರೂಪಾಯಿ ಒಂದು ಟನ್ನಿಗೆ FRP ಅನ್ನ ನರೇಂದ್ರ ಮೋದಿ ಅವರು ನಿಗದಿ ಮಾಡಿದ್ದಾರೆ. ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ, ರೈತ ಸಂಘಟನೆಯವರನ್ನ ಕರೆದು 3,400 ರೂಪಾಯಿಗೆ ಸೋಮಣ್ಣವರೇ ಖರೀದಿ ಮಾಡೋದಕ್ಕೆ ಸೂಚನೆ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳು ವಾಸ್ತವಿಕವಾಗಿ ಕೊಡ್ತಿರೋದು 2,700ರಿಂದ 2,900 ರೂಪಾಯಿ. ಇದು ಅನ್ಯಾಯ ಅಲ್ವಾ? ಮೆಕ್ಕೆಜೋಳಕ್ಕೆ 1 ಕ್ವಿಂಟಾಲಿಗೆ ಕೇಂದ್ರ ಸರ್ಕಾರ 2,400 ರೂಪಾಯಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಿಗದಿ ಮಾಡಿದೆ. ಎಷ್ಟು? 2,400. ಖರೀದಿ ಆಗ್ತಾ ಇರೋದು 1,700ರಿಂದ 1,800 ರೂಪಾಯಿ. ನಾವು ಹೇಳಿದ್ವಿ ಕೇಂದ್ರ ಸರ್ಕಾರ MSP ನಿಗದಿ ಮಾಡಿದೆ, ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಖರೀದಿ ಕೇಂದ್ರ ತೆರೀಲಿ. ಖರೀದಿ ಕೇಂದ್ರ ತೆರೆದ್ರೆ ಬೆಲೆ ವ್ಯತ್ಯಾಸವನ್ನ ತಡೆಗಟ್ಟಬಹುದು, ರೈತರಿಗಾಗ ಅನ್ಯಾಯವನ್ನು ತಡೆಗಟ್ಟಬಹುದು. 1.5 ತಿಂಗಳು ರೈತರು ಹೋರಾಟ ಮಾಡಿದ್ರು. ಪುಟ್ಟೇಗೌಡ್ರೆ, ನೀವು ರೈತ ಚಳವಳಿಯಿಂದ ಬಂದಿದ್ದೀರಿ, 1.5 ತಿಂಗಳು ರೈತರು ಹೋರಾಟ ಮಾಡಿದ್ರು. ರೈತರ ಪಾಲಿಗೆ ಈ ಸರ್ಕಾರ ಬದುಕಿದ್ದು ಸತ್ತಂತೆ ವರ್ತಿಸ್ತು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಧಾರವಾಡದಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಹಾವೇರಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಚಾಕ್ಷರಾಯ ಸಾಲಿಮಠ ಅವರು ಕಾರಿನಲ್ಲಿಯೇ ಸಜೀವ ದಹನಗೊಂಡು ದಾರುಣ ಅಂತ್ಯ ಕಂಡಿದ್ದಾರೆ. ಗದಗದಿಂದ ಹುಬ್ಬಳ್ಳಿ ಕಡೆಗೆ I-20 ಕಾರಿನಲ್ಲಿ ಹೊರಟಿದ್ದ ಸಾಲಿಮಠ ಅವರು ಸ್ವತಃ ವಾಹನವನ್ನು ಚಾಲನೆ ಮಾಡುತ್ತಿದ್ದರು. ಬಾಳೆಹೊಂಗಲ ಬಳಿಯಲ್ಲಿ ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಹೆದ್ದಾರಿಯಿಂದ ಕೆಳಗೆ ಬಿದ್ದ ಪರಿಣಾಮ ಕಾರು ಕ್ಷಣಗಳಲ್ಲಿ ಬೆಂಕಿಗಾಹುತಿಯಾಗಿ ಸುಟ್ಟು ಹೋಯಿತು. 2003ರ ಬ್ಯಾಚ್ನ ಅಧಿಕಾರಿಯಾಗಿದ್ದ ಸಾಲಿಮಠ ಅವರ ಈ ಆಕಸ್ಮಿಕ ಸಾವಿನಿಂದ ಸಹೋದ್ಯೋಗಿಗಳು ಮತ್ತು ಇಲಾಖೆಯಲ್ಲಿ ಶೋಕದ ನಾದ ಮೂಡಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಫೈರ್ದವ್ರು ಯಾರು ನೋಡ್ರಿ, ಸುಟ್ಟೋದ್ರಿ. ಫೈರ್ದವ್ರು ಯಾರು ನೋಡ್ರಿ, ಟೋಲ್ದವ್ರು ಯಾರು ಫೋನ್ ಮಾಡಿ ಸರ್, ಬ್ಲಾಸ್ಟ್ ಆಗಿರ್ತದ ಸರ್. ಎಷ್ಟು ಮಂದಿ ಇದಾರೆ? ಎಷ್ಟು ಮಂದಿ ಇದಾರೆ? ಇಬ್ರ ಒಬ್ರ ಡ್ರೈವರ್ ಕಡೆ ಇದಾರ. ಸುಟ್ಟ ಹೋದ್ರಿ ಪಾಪ. ಫೈರ್ದವ್ರೆ ಸರ್, ಫೈರ್ದವ್ರಿಗೆ ಟೋಲ್ ಸರ್, ಟೋಲ್ ಹೆಲ್ಪ್ ಲೈನ್ ನಂಬರ್ ನೋಡ್ರಿ, ಟೋಲ್ ಹೆಲ್ಪ್ ಲೈನ್ ಯಾರೆಲ್ಲ ಹೋದ್ರಿ ಸರ್, ಗೂಗಲ್ ನೋಡ್ರಿ, ಟೋಲ್ ಹೆಲ್ಪ್ ಲೈನ್ ನಂಬರ್ ಸರ್ 112 ನೋಡ್ರಿ, 112 ಪೆಟ್ರೋಲ್ ಗಾಡಿ ಬ್ಲಾಸ್ಟ್ ಆಕೈತಿ. ಅದ ಪೆಟ್ರೋಲ್ ಗಾಡಿ ಬ್ಲಾಸ್ಟ್ ಆಕೈತಿ, ಪೆಟ್ರೋಲ್ ಕೊಡೋದಂದ್ರ ಸರ್ ಟೋಲ್ ನಂಬರ್ ಇಲ್ಲ. 11 ಯಾರದಾರಲ್ಲಿ ಅದ್ರೊಳಗೆ ಅದಾರ ಏನಾಯ್ತು ನೋಡ್ರಿ ಅದ. ತಳಗ ಹೇಳಿದ್ರಿ ಗಾಡಿ ಅದನ್ನ, ಅಲ್ಲಿಂದ ಹೇಳಿದ್ರಿ ಗಾಡಿ ಅದನ್ನ. ಜಲ್ದಿ ಬಾ ಅಂತಲ್ರಿ ಇಲ್ಲೇ ಇದ್ರ ಕಡೆ. ಟೋಲ್ದರ್ ಇಮಿಡಿಯೇಟ್ಲಿ ಬರ್ತಾರ, ಟೋಲ್ದರ್ ಬರ್ತಾರ. ಅಯ್ಯೋ ಕಾರಿಗೆ ಬಂಕಿ ಅದನ್ರಿ, ಯಾರದಾರ ಅಂತನ್ರಿ ಅದ್ರೊಳಗ. ಒಳಗದಾರಿ ಅದ್ರೊಳಗೆ ಫುಲ್ ಬರ್ರಾಗ ಅಂತಾರಿ ಅವ್ರ. ಇಬ್ರು ಅದಾರ, ಈ ಕಡೆ ಒಬ್ಬರ, ಆ ಕಡೆ ಒಬ್ಬರ ಅದಾರ ನೋಡ್ರಿ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮಾತನಾಡಿ, ನಾನೆಲ್ಲೇ ಇದ್ದರೂ ನನ್ನ ಹೃದಯದಲ್ಲಿ ಮೊದಲ ಪ್ರೀತಿ ಮಂಡ್ಯ ಜನರಿಗೆ, ಅದರಲ್ಲಿ ಅನುಮಾನ ಬೇಡ ಎಂದು ಭರವಸೆ ನೀಡಿದರು. ಅನ್ನದಾತರ ಎದುರು ಮಾತನಾಡಿದ ಅವರು, ಕೇಂದ್ರದಲ್ಲಿ ದೊಡ್ಡ ಕೈಗಾರಿಕೆ ಸಚಿವರಾಗಿದ್ದರೂ ಎಲ್ಲಾ ಉದ್ಯಮಗಳನ್ನು ತಮ್ಮಿಂದಲೇ ಸೃಷ್ಟಿಸಬಹುದು ಎಂದು ಯಾರೂ ಭಾವಿಸಬಾರದು. ರಾಜ್ಯ ಸರ್ಕಾರದ ಸ್ಪಂದನೆ ಸಹ ಅತ್ಯಂತ ಮುಖ್ಯ ಎಂದು ಹೇಳಿದರು. ಅಭಿವೃದ್ಧಿ ಯೋಜನೆಗಳು ಸುಗಮವಾಗಿ ಜಾರಿಗೆ ಬರಲು 2 ಸರ್ಕಾರಗಳ ಸಹಕಾರ ಅಗತ್ಯವೆಂದು ಕುಮಾರಸ್ವಾಮಿ ಸ್ಪಷ್ಟಪಡಿಸಿದರು.
ಕೃಷಿ, ನೀರಾವರಿ ಹಾಗೂ ಕೈಗಾರಿಕಾ ವಲಯದಲ್ಲಿ ಮಂಡ್ಯಕ್ಕೆ ಹೆಚ್ಚಿನ ಗಮನ ಹರಿಸುವುದಾಗಿ ಅವರು ತಿಳಿಸಿದ್ದು, ಸ್ಥಳೀಯರಿಗೆ ಧೈರ್ಯ ತುಂಬುವ ಸಂದೇಶ ನೀಡಿದರು. ಕುಮಾರಣ್ಣ ಎಂಥದ್ದು ಮೇಜರ್ ಇರಿಗೇಷನ್ ಮಿನಿಸ್ಟರ್, ಮೇಜರ್ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರು ಏನು ಮಾಡಿದ್ರು ಎಂಥದ್ದು ಬೇಕಾದ್ರೂ ತರ್ಬೋದು ಇಲ್ಲಿಗೆ ಅನ್ನೋದು ನಿಮ್ಮೆಲ್ಲರ ಭಾವನೆ ಇದೆ. ಆದರೆ ನಮ್ಮ ಇಲಾಖೆ ಏನಿದೆ, ನಾವು ಅಲ್ಲಿಂದ ತರಕ್ಕಾಗಲ್ಲ. ರಾಜ್ಯ ಸರ್ಕಾರಗಳು ಕೋಆಪರೇಷನ್ ಕೊಡಬೇಕು. ಈಗ ನಾನು ಕಳೆದ 1.5 ವರ್ಷದಿಂದ ಜಾಗ ಹುಡುಕಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ಪಾಪ ಅವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಇತ್ತೀಚೆಗೆ ಯಾವುದೋ ಒಂದು ಇಶ್ಯೂನಲ್ಲಿ ಪರಮಪೂಜ್ಯ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದೆ, ಯಾವುದೋ ಒಂದು ತೀರ್ಮಾನ ನನ್ನ ಇಲಾಖೆಯಿಂದ ಮಾಡಿದ್ದೀನಿ. ಆ ಕಂಡೀಷನ್ ಮೇಲೆ ಇವತ್ತೇನು ಕೆಲವು ಪರ್ಮಿಷನ್ ಕೊಡ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು ಕಾರ್ಖಾನೆ ಆದರೂ ಇಲ್ಲಿಗೆ ತರೋದಕ್ಕೆ ಮಂಡ್ಯ ಜಿಲ್ಲೆಗೆ ಒಂದು ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ಒಂದು ಸ್ವಲ್ಪ ಮುಂದುವರೆದಿದ್ದೀನಿ. ಒಂದು ರಾತ್ರಿ ಇದೆಲ್ಲ ಮಾಡೋಕ್ಕಾಗಲ್ಲ. ಭದ್ರಾವತಿಯ ಸ್ಟೀಲ್ ಪ್ಲಾಂಟ್ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ. ಹಲವಾರು ಸಮಸ್ಯೆಗಳಿದ್ದರೂ ಆ ಕಾರ್ಖಾನೆನೂ ಇವತ್ತು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಅದರಿಂದ ನನ್ನ ಮೇಲೆ ಅನುಮಾನ ಪಡಬೇಡಿ. ನಾನು ಎಲ್ಲೇ ಇದ್ದರೂ ನನ್ನ ಹೃದಯದಲ್ಲಿ ಮೊದಲನೇ ಸ್ಥಾನ ಕೊಟ್ಟಿರೋದು ಈ ಜಿಲ್ಲೆ ಜನಕ್ಕೆ ಅನ್ನೋದನ್ನ ಮರಿಬೇಡಿ. ರಾಜ್ಯದ ಶಾಲಾ ಪಠ್ಯಕ್ರಮದಲ್ಲಿ ಭಗವದ್ಗೀತೆಯನ್ನು ಸೇರಿಸುವಂತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಆದರೆ ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತೀವ್ರ ಪ್ರತಿಕ್ರಿಯೆ ನೀಡಿದ್ದು, ಕುಮಾರಸ್ವಾಮಿ ಈಗ ಬಿಜೆಪಿಯ ಜೊತೆಯಾಗಿ ಮನುವಾದಿ ಚಿಂತನೆಗೆ ತಲೆಬಾಗುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಶಿಕ್ಷಣ ಕ್ಷೇತ್ರವನ್ನು ಧರ್ಮಾಧಾರಿತ ರಾಜಕೀಯಕ್ಕೆ ತಳ್ಳಬಾರದು ಎಂಬ ಅರ್ಥದಲ್ಲಿ ಸಿದ್ದರಾಮಯ್ಯ ವಾದಿಸಿದ್ದಾರೆ. ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ತುತ್ತಾಗಿದೆ. ಭಗವದ್ಗೀತೆಯನ್ನ ಪಠ್ಯಕ್ಕೆ ಸೇರಿಸಬೇಕು ಅಂತ ಒತ್ತಾಯ ಮಾಡ್ತಾರೆ. ಭಗವದ್ಗೀತೆಯ ಪಠ್ಯಕ್ಕೆ ಸೇರಿಸಬೇಕು ಅಂತ ಹೇಳಿ ಭಗವದ್ಗೀತೆ ಸರ್, ಭಗವದ್ಗೀತೆಯ ಪಠ್ಯಕ್ಕೆ ಸೇರಿಸಬೇಕು ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ಭಗವದ್ಗೀತೆಯನ್ನ ಪಠ್ಯದಲ್ಲಿ ಸೇರಿಸಬೇಕು ಅಂತ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ನಿರ್ಮಲಾನಂದನಾಥ ಸ್ವಾಮೀಜಿಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳುವ ಮೂಲಕ ನೊಂದ ಮನಸ್ಸಿನಿಂದ ಪ್ರತಿಕ್ರಿಯಿಸಿದರು. ನಮ್ಮ ನಿಷ್ಠೆ ನಮ್ಮ ಹೃದಯದಲ್ಲಿ ಇದೆ. ಪರಮ ಪೂಜ್ಯರಿಗೆ ನನ್ನಿಂದ ಯಾವುದೇ ರೀತಿಯ ಅಪಚಾರವಾಗಿದ್ದರೂ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬಾರದು. ನಾನು ತೆರೆದ ವೇದಿಕೆಯಲ್ಲಿ ಕ್ಷಮೆ ಕೇಳುತ್ತೇನೆ ಎಂದ ಅವರು ಧರ್ಮಗುರುಗಳ ಬಗ್ಗೆ ತಮಗಿರುವ ಗೌರವವನ್ನು ಪುನರುಚ್ಚರಿಸಿದರು. ಇತ್ತೀಚಿನ ರಾಜಕೀಯ ಹೇಳಿಕೆಗಳನ್ನು ತಪ್ಪು ಅರ್ಥೈಸಲಾಗಿದೆ ಎಂದು ಸ್ಪಷ್ಟಪಡಿಸಿದ ಕುಮಾರಸ್ವಾಮಿ, ಧಾರ್ಮಿಕ ಸಮುದಾಯದ ಭಾವನೆಗಳಿಗೆ ಧಕ್ಕೆ ಉಂಟಾಗದಂತೆ ಕೆಲಸ ಮಾಡುವುದಾಗಿ ತಿಳಿಸಿದರು. ಅವರ ಈ ನಿಲುವು ರಾಜಕೀಯ ವಲಯದಲ್ಲಿ ಮೃದುಭಾವದ ಸಂದೇಶವಾಗಿ ಪರಿಗಣಿಸಲಾಗಿದೆ. ಅದರಿಂದ ಯಾರೂ ನೀವು ಅನ್ಯತಾ ಭಾವಿಸಬೇಡಿ. ನಮ್ಮ ನಿಷ್ಠೆ ಏನು ಅನ್ನೋದು ನಮ್ಮ ಹೃದಯದಲ್ಲಿದೆ. ನಾವೇನು ಹೊರಗಡೆ ತೋರಿಸ್ಕೋಬೇಕಾಗಿಲ್ಲ. ಪರಮ ಪೂಜ್ಯರಿಗೆ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವಾಗಿ ನಾನು ಕ್ಷಮೆ ಕೋರ್ಬಿಡ್ತೀನಿ. ನಮ್ಮ ಸ್ವಾಮೀಜಿಯವ್ರನ್ನ ಪೂಜ್ಯರಲ್ಲಿ ಕ್ಷಮೆ ಕೋರ್ತಾ ಪರಮ ಪೂಜ್ಯರಲ್ಲಿ ಇತ್ತೀಚಿನ ಒಂದು ರಾಜಕಾರಣ ನಡೀತಿರೋದು ನೋಡ್ತಾ ಇದ್ದೀರಿ. ಪ್ರಥಮ ಬಾರಿಗೆ ನಮ್ಮ ಪರಮ ಪೂಜ್ಯರು ಹೇಳಿದಾಗ ಇನ್ನೊಂದು ಮಠದವರು ಕಾಮೆಂಟ್ಸ್ ಮಾಡಿದ್ರು. ನಾನು ನಮ್ಮ ಸ್ವಾಮೀಜಿಯವರು ಬಹುಶಃ ದೇಶದ ಇತಿಹಾಸದಲ್ಲಿ ಅವರಷ್ಟು ಶಿಕ್ಷಣದಲ್ಲಿ ವಿದ್ಯಾವಂತರು ಮತ್ತೊಬ್ಬ ಸ್ವಾಮೀಜಿಗಳಿಲ್ಲ. ಅವರಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಒಂದು ವಿಷನ್ಗಳನ್ನು ಇಟ್ಕೊಂಡಿದ್ದಾರೆ, ಕಲ್ಪನೆಗಳನ್ನು. ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಸಿದ್ದು ಡಿಕೆಶಿ ಪವರ್ ಶೋ. ಒಂದೇ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ ಸಿಎಂ ಡಿಸಿಎಂ. ನಾಯಕತ್ವ ಬದಲಾವಣೆ ಗಾಳಿ ನಡುವೆ ವೇದಿಕೆಗೆ ಕೈಕೈ ಹಿಡಿದು ಬಂದ ಸಿಎಂ ಹಾಗೂ ಡಿಸಿಎಂ ಜೋಡಿ. ಹಾಸನದಿಂದ ಬಂತು ಸರ್ಕಾರ ಸ್ಥಿರ, ನಾವು ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶ. ಧಾರವಾಡದಲ್ಲಿ ದಾರುಣ ದುರಂತ, ರಸ್ತೆ ವಿಭಜಕಕ್ಕೆ ಗುದ್ದಿ ಭೀಕರ ಅಪಘಾತ, ಹೊತ್ತಿ ಉರಿದ ಕಾರು. ಸುಟ್ಟು ಕರಕಲಾದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾಲಿಮಠ. ಕಾರಿನಲ್ಲಿಯೇ ದಹನಗೊಂಡು ದಾರುಣ ಅಂತ್ಯ ಕಂಡಿದ್ದಾರೆ. ಸಿಎಂಗೆ ನಾಟಿಕೋಳಿ ಮೇಲೆ ಇರೋ ಪ್ರೀತಿ ಜನರ ಮೇಲೆ ಇಲ್ಲ ಎಂದು ಸಿಡಿದ ಸಿಟಿ ರವಿ. ಸನಾತನ ಧರ್ಮವನ್ನು ಡೆಂಗು ಮಲೇರಿಯಾಗೆ ಹೋಲಿಸಿದ ಡಿಎಂಕೆಯನ್ನು ಮೈತ್ರಿಯಿಂದ ಹೊರಗೆ ಹಾಕಿ ಮಸೂದೆ ಮಂಡಿಸಿ ನಾವು ಚರ್ಚೆ ಮಾಡುತ್ತೇವೆ ಎಂದು ಗರಂ ಆದ ಸಿಟಿ ರವಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.